ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ದ ಗೃಹಲಕ್ಷ್ಮಿ ಹಣ ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ 3 ತಿಂಗಳಿನಿಂದಲೂ ಕೂಡ ಹಣ ಬರ್ತಾ ಇಲ್ಲ ಅಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದಕ್ಕೆ ಗ್ಯಾರಂಟಿ ಯೋಜನೆ ಹಣ ಪ್ರತಿ ತಿಂಗಳ ಸಂಬಳದಂತೆ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ. ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು. ಗ್ಯಾರಂಟಿ ಹಣ ಪ್ರತಿ ತಿಂಗಳ ಸಂಬಳ ಅಲ್ಲ. ಕಾಂಗ್ರೆಸ್ ಸಚಿವರ ವಿವಾದಾತ್ಮಕ ಹೇಳಿಕೆ. ವೋಟ್ ಕೇಳುವಾಗ ಅತಿ ವಿನಯದಿಂದ ತಗ್ಗಿ ಬಗ್ಗಿ ನಡ್ಕೊಳ್ಳೋ ನಾಯಕರು ಗೆದ್ದ ಮೇಲೆ ಹೆಂಗೆಲ್ಲ ಬದಲಾಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸಾರ್ ಅಂತ ಇಂಧನ ಸಚಿವ KJ ಜಾರ್ಜ್ಗೆ ಕೇಳಿದ್ರೆ ಸಾಹೇಬ್ರು ಉಡಾಫೆ ಉತ್ತರ ಕೊಟ್ಟರು. ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತದೆ, ಆದಾಯ ಬಂದ ಕೂಡಲೇ ಪಾವತಿಸುತ್ತೇವೆ, ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂದರು. ಅದೇ ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನ್ ಸರ್ಕಾರ ನಡೆಸ್ತಿದ್ದೀರಿ? ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮಗೆ ಭಾಗ್ಯಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ, ಗೃಹಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ, ನಿಂತಿದೆಯಾ ಅಂದರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ 3 ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ. ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ? ಬೆಲೆ ಏರಿಕೆ ಮಾಡೋಕೆ ಅಧಿಕಾರಕ್ಕೆ ಬಂದ್ರ? ಗ್ಯಾರಂಟಿ ಅಂದ್ರೆ ಏನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. 10 kg ಅಕ್ಕಿ ಬೇಕೋ ಬೇಡವೋ, 22 ತಿಂಗಳಾಯ್ತು 10 kg ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 kg ಬಿಟ್ರೆ ಇವತ್ತಿನವರೆಗೂ ಇಲ್ವೇ ಇಲ್ಲ. ಮತ್ತೆ ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ. 5 kg ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕೇಂದ್ರದ ನಮ್ಮ ಸಚಿವರು ಏನು ಹೇಳಿದ್ದಾರೆ? ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ 22 ರೂಪಾಯಿ 50 ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ, ಆದರೆ ರಾಜ್ಯ ಸರ್ಕಾರ ತಯಾರಿಲ್ಲ. ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ. KJ ಜಾರ್ಜ್ ಸಾಹೇಬ್ರೆ, ಉಡಾಫೆ ಉತ್ತರ ಕೊಡೋದು ಬಿಡಿ, ಸಾಧ್ಯವಾದಷ್ಟು ಬೇಗ ಗ್ಯಾರಂಟಿ ಹಣ ಕೊಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ದ ಗೃಹಲಕ್ಷ್ಮಿ ಹಣ ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ 3 ತಿಂಗಳಿನಿಂದಲೂ ಕೂಡ ಹಣ ಬರ್ತಾ ಇಲ್ಲ ಅಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದಕ್ಕೆ ಗ್ಯಾರಂಟಿ ಯೋಜನೆ ಹಣ ಪ್ರತಿ ತಿಂಗಳ ಸಂಬಳದಂತೆ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು. ಗ್ಯಾರಂಟಿ ಹಣ ಪ್ರತಿ ತಿಂಗಳ ಸಂಬಳ ಅಲ್ಲ. ಕಾಂಗ್ರೆಸ್ ಸಚಿವರ ವಿವಾದಾತ್ಮಕ ಹೇಳಿಕೆ. ವೋಟ್ ಕೇಳುವಾಗ ಅತಿ ವಿನಯದಿಂದ ತಗ್ಗಿ ಬಗ್ಗಿ ನಡ್ಕೊಳ್ಳೋ ನಾಯಕರು ಗೆದ್ದ ಮೇಲೆ ಹೆಂಗೆಲ್ಲ ಬದಲಾಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸಾರ್ ಅಂತ ಇಂಧನ ಸಚಿವ KJ ಜಾರ್ಜ್ಗೆ ಕೇಳಿದ್ರೆ ಸಾಹೇಬ್ರು ಉಡಾಫೆ ಉತ್ತರ ಕೊಟ್ಟರು. ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತದೆ, ಆದಾಯ ಬಂದ ಕೂಡಲೇ ಪಾವತಿಸುತ್ತೇವೆ, ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂದರು. ಅದೇ ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನ್ ಸರ್ಕಾರ ನಡೆಸ್ತಿದ್ದೀರಿ? ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮಗೆ
ಭಾಗ್ಯಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ, ಗೃಹಲಕ್ಷ್ಮಿ ಕೊಡಿ ಅದಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ ನಿಂತಿದೆಯಾ ಅಂದರೆ, ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ 3 ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ. ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ? ಬೆಲೆ ಏರಿಕೆ ಮಾಡೋಕೆ ಅಧಿಕಾರಕ್ಕೆ ಬಂದ್ರ ಗ್ಯಾರಂಟಿ ಅಂದ್ರೆ ಏನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ದೋಖಾ ಅಂತ ಆಯ್ತಲ್ಲ. 10 kg ಅಕ್ಕಿ ಬೇಕೋ ಬೇಡವೋ, 22 ತಿಂಗಳಾಯ್ತು 10 kg ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 kg ಬಿಟ್ರೆ ಇವತ್ತಿನವರೆಗೂ ಇಲ್ವೇ ಇಲ್ಲ. ಮತ್ತೆ ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ. 5 kg ಅಕ್ಕಿ ಹಣವನ್ನು ಕೂಡ ಕೊಡ್ತಾ ಇಲ್ಲ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕೇಂದ್ರದ ನಮ್ಮ ಸಚಿವರು ಏನು ಹೇಳಿದ್ದಾರೆ? ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೆಜಿಗೆ ಕನಿಷ್ಠ ಬೆಲೆಗೆ 22 ರೂಪಾಯಿ 50 ಪೈಸಕ್ಕೆ ನಾವು ಕೊಡೋದಕ್ಕೆ ತಯಾರಿದ್ದೇವೆ, ಆದರೆ ರಾಜ್ಯ ಸರ್ಕಾರ ತಯಾರಿಲ್ಲ. ಕಾರಣ ಅದಕ್ಕೆ ಹೊಂದಿಸೋದಕ್ಕೆ ಹಣ ಇಲ್ಲ ರಾಜ್ಯ ಸರ್ಕಾರಕ್ಕೆ. KJ ಜಾರ್ಜ್ ಸಾಹೇಬ್ರೆ, ಉಡಾಫೆ ಉತ್ತರ ಕೊಡೋದು ಬಿಡಿ, ಸಾಧ್ಯವಾದಷ್ಟು ಬೇಗ ಗ್ಯಾರಂಟಿ ಹಣ ಕೊಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ದ ಗೃಹಲಕ್ಷ್ಮಿ ಹಣ ತಿಂಗಳಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ 3 ತಿಂಗಳಿನಿಂದಲೂ ಕೂಡ ಹಣ ಬರ್ತಾ ಇಲ್ಲ ಅಂತ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗ್ಯಾರಂಟಿ ಯೋಜನೆ ಹಣ ಪ್ರತಿ ತಿಂಗಳ ಸಂಬಳದಂತೆ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ ಅದು. ಈ ರಾಜ್ಯದ ಬಡವರು, ರೈತರು, ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು. ಗ್ಯಾರಂಟಿ ಹಣ ಪ್ರತಿ ತಿಂಗಳ ಸಂಬಳ ಅಲ್ಲ. ಕಾಂಗ್ರೆಸ್ ಸಚಿವರ ವಿವಾದಾತ್ಮಕ ಹೇಳಿಕೆ. ವೋಟ್ ಕೇಳುವಾಗ ಅತಿ ವಿನಯದಿಂದ ತಗ್ಗಿ ಬಗ್ಗಿ ನಡ್ಕೊಳ್ಳೋ ನಾಯಕರು ಗೆದ್ದ ಮೇಲೆ ಹೆಂಗೆಲ್ಲ ಬದಲಾಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಸಾರ್ ಅಂತ ಇಂಧನ ಸಚಿವ KJ ಜಾರ್ಜ್ಗೆ ಕೇಳಿದ್ರೆ ಸಾಹೇಬ್ರು ಉಡಾಫೆ ಉತ್ತರ ಕೊಟ್ಟರು. ವರ್ಷದ ಅಂತ್ಯದಲ್ಲಿ ಹೆಚ್ಚು ಹಣ ಬರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತದೆ, ಆದಾಯ ಬಂದ ಕೂಡಲೇ ಪಾವತಿಸುತ್ತೇವೆ, ಅದೇನು ತಿಂಗಳ ಸಂಬಳ ಅಲ್ವಲ್ಲ ಅಂದರು. ಅದು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ನಾವು ಮಾರ್ಚ್ ಒಳಗಡೆ